ಇದೇ ಕೇಸ್ನಲ್ಲಿ ರನ್ಯಾ ರಾವ್ ಆಕೆಯ ಪತಿಯನ್ನ ಸಿಕ್ಕಿಸಿ ಹಾಕಿದ್ಲ ಅನ್ನುವಂಥ ಪ್ರಶ್ನೆಯೂ ಕೂಡ ಮೂಡ್ತಾ ಇದೆ. ಆತರ ಇನ್ವಾಲ್ವ್ಮೆಂಟ್ ಎಷ್ಟಿದೆ ಗೊತ್ತಿಲ್ಲ, ಬಟ್ ಗಂಡನ ಕ್ರೆಡಿಟ್ ಕಾರ್ಡ್ ಅನ್ನು ಬಳಸಿ ದುಬೈಗೆ ಟಿಕೆಟ್ ಬುಕ್ ಮಾಡಿದ್ದಾಳೆ ರನ್ಯಾ ರಾವ್. DRI ಮುಂದೆ ಕೊಟ್ಟಿರುವಂತಹ ಹೇಳಿಕೆಯಲ್ಲಿ ರನ್ಯಾ ರಾವ್ ಈ ವಿಚಾರವನ್ನ ಉಲ್ಲೇಖಿಸಿದ್ದಾಳೆ. ಮಾಸ್ಟರೇಕ್ ಅನ್ನುವಂಥ ಕ್ರೆಡಿಟ್ ಕಾರ್ಡ್ ಅನ್ನು ಬಳಸಿ ಟಿಕೆಟ್ ಬುಕ್ ಮಾಡಿರೋದರ ಬಗ್ಗೆ ಆಕೆ ಹೇಳ್ಕೊಂಡಿದ್ದಾಳೆ. ಜತಿನ್ ಹುಕ್ಕೇರಿ ಹೆಸರಲ್ಲಿ ಈ ಕ್ರೆಡಿಟ್ ಕಾರ್ಡ್ ಇದೆ. ಆ ಕ್ರೆಡಿಟ್ ಕಾರ್ಡ್ ಅನ್ನು ಬಳಸಿ ದುಬೈಗೆ ಟಿಕೆಟ್ ಬುಕ್ ಮಾಡಿರೋದು. ಜತಿನ್, ಈ ಕೇಸ್ನಲ್ಲಿ ಜತಿನ್ ಇನ್ವಾಲ್ವ್ಮೆಂಟ್ ಎಷ್ಟು ಗೊತ್ತಿಲ್ಲ, ವಿವರವಾದಂಥ ತನಿಖೆ ಅಗತ್ಯ ಇದೆ. ಬಟ್ ರನ್ಯಾ ರಾವ್ ಗಂಡನನ್ನ ಸಿಕ್ಕಿಸಿ ಹಾಕಿದ್ಲ ಅನ್ನುವಂಥ ಪ್ರಶ್ನೆಯೂ ಕೂಡ ಮೂಡ್ತಾ ಇದೆ. ಈಗ ಈ ಜತಿನ್ ಹುಕ್ಕೇರಿ ಪದೇ ಪದೇ ವಿಚಾರಣೆಗೆ ಹಾಜರಾಗಬೇಕಾದಂಥ ಅವಶ್ಯಕತೆ. ಇನ್ವಾಲ್ವ್ಮೆಂಟ್ ಇದ್ರೋ ಇಲ್ಲದೇ ಇದ್ರೂ ಕೂಡ ಹೇಗೆ ಅಂತಂದ್ರೆ ಯಾಕೆ ಬುಕ್ ಮಾಡಿದ್ರಿ ಟಿಕೆಟು ಅನ್ನೋ ಪ್ರಶ್ನೆ ಬಂದೇ ಬರುತ್ತೆ. ಯಾರಿಗಾದರೂ ಆ ಅನುಮಾನ ಬಂದೇ ಬರುತ್ತೆ, ಈತನು ಇನ್ವಾಲ್ವ್ ಆಗಿರಬಹುದಾ ಅನ್ನುವಂಥ ಅನುಮಾನ ಬಂದೇ ಬರುತ್ತೆ. ಸೊ ಈಗ ಜತಿನ್ ಈ ಕೇಸಲ್ಲಿ ವಿಚಾರಣೆಯನ್ನು ಎದುರಿಸುವಂಥ ಸ್ಥಿತಿ. ಮದುವೆ ಆಗಿರೋದು ನವೆಂಬರಲ್ಲಿ, ಈಗ ಮಾರ್ಚು. ಜತಿನ್ ಹುಕ್ಕೇರಿ ಪರಿಸ್ಥಿತಿ ಹೆಂಗೆ ಅಂತಂದರೆ ಆ ಕಡೆ ಹೆಂಡತಿ ಜೊತೆನೂ ಮುನಿಸು, ಇವತ್ತೋ ನಾಳೆನೋ ಅನ್ನುವಂಥ ಪರಿಸ್ಥಿತಿ ಇದೆ ಇವರ ಸಂಬಂಧ ಅನ್ನುವಂಥ ಮಾಹಿತಿ. ಇದರ ಮಧ್ಯೆ DRI ವಿಚಾರಣೆ, CBI ವಿಚಾರಣೆ, ED ವಿಚಾರಣೆ ಇದೆಲ್ಲವನ್ನು ಎದುರಿಸಬೇಕಾದಂಥ ಸ್ಥಿತಿ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸಂದೇಶ್ ನೇರ ಸಂಪರ್ಕದಲ್ಲಿ. ಸಂದೇಶ್, ಸಹಜ ಈಗ ಒಬ್ಬ ವ್ಯಕ್ತಿಯ ಕ್ರೆಡಿಟ್ ಕಾರ್ಡನ್ನು ಬಳಸಿ ಟಿಕೆಟ್ ಬುಕ್ ಆಗಿದೆ, ಅದು ಇಲ್ಲೀಗಲ್ ದಂಧೆಗೆ ಅಂತಂದ್ರೆ ಅನುಮಾನದ ಕಣ್ಣು ಆ ವ್ಯಕ್ತಿಯ ಮೇಲೂ ಕೂಡ ಬೀಳುತ್ತೆ. ಅದೇ ಆಗಿದೆ ಅಂತ ಅನ್ಸುತ್ತೆ. ರನ್ಯಾ ರಾವ್ ಗಂಡನನ್ನೇ ಸಿಕ್ಕಿಸಿ ಹಾಕಿದ್ಲ ಅಂತ ಈ ಕೇಸಲ್ಲಿ. ರಕ್ಷತ್, ಇಲ್ಲಿ ಎರಡು ಕಾರಣಗಳಿವೆ. ಅಂದರೆ ಪ್ರಮುಖವಾಗಿರುವಂಥದ್ದು, ಈಗ ಗಂಡನ ಮಾಸ್ಟರ್ ಕ್ರೆಡಿಟ್ ಕಾರ್ಡನ್ನು ಬಳಸಿ 2 ಬಾರಿ ದುಬೈಗೆ ಅಥವಾ ವಿದೇಶಕ್ಕೆ ಆಕೆ ಹೋಗಿ ಬಂದಿದ್ದಾಳೆ. ಜೊತೆಗೆ ಆ ಟಿಕೆಟನ್ನು ಬುಕ್ ಮಾಡೋದಕ್ಕೆ, ಫ್ಲೈಟ್ ಟಿಕೆಟನ್ನು ಬುಕ್ ಮಾಡೋದಕ್ಕೆ ಅದೇ ಒಂದು ಕ್ರೆಡಿಟ್ ಕಾರ್ಡ್ ಬಳಸಿದ್ದಾಳೆ ಅನ್ನೋದು ಗೊತ್ತಾಗ್ತಾ ಇದೆ. ಆದರೆ ಇಲ್ಲಿ ರನ್ಯಾ ರಾವ್ ಜೊತೆಗೆ ಈಗ ಜತಿನ್ ಆಗಿರ್ಬೋದು, ಅದೇ ಜತಿನ್ ಹುಕ್ಕೇರಿ ಆಗಿರ್ಬೋದು, ಇಬ್ಬರ ಒಂದು ಬಾಂಧವ್ಯ ಕೂಡ ಅಷ್ಟು ಸರಿಯಾಗಿರಲಿಲ್ಲ. ಅಂದರೆ ಗಂಡನಿಗೆ ಗೊತ್ತಿದ್ದೇ ಈ ಒಂದು ಕ್ರೆಡಿಟ್ ಕಾರ್ಡನ್ನು ಬಳಸಿದ್ದಾಳ ಅಥವಾ ಗೊತ್ತಿಲ್ಲದೆ ಏನಾದರೂ ಕ್ರೆಡಿಟ್ ಕಾರ್ಡನ್ನು ಯೂಸ್ ಮಾಡಿರುವಂಥ ಚಾನ್ಸಸ್ ಇದೆಯಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಫಸ್ಟ್ ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಜೊತೆಗೆ ಇದಲ್ಲದೆ ಕೂಡ ಗಂಡನ ಕ್ರೆಡಿಟ್ ಕಾರ್ಡನ್ನು ಬಳಸಿರೋದ್ರಿಂದ ಗಂಡನಿಗೂ ಕೂಡ ಈ ಎಲ್ಲ ಮಾಹಿತಿಗಳಿತ್ತ, ಅಂದರೆ ಈ ಒಂದು ಸ್ಮಗ್ಲಿಂಗ್ ಮಾಹಿತಿಗಳಿತ್ತ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗಿರುವಂಥ ವಿಚಾರ. ಹಾಗಾಗಿ ಈಗ ಸದ್ಯ ಗಂಡನ ಕ್ರೆಡಿಟ್ ಕಾರ್ಡ್ ಬಳಸಿರೋದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರನ್ಯಾ ರಾವ್ ಅವರನ್ನ ವಿಚಾರಣೆ ಕೂಡ ಮಾಡಲಾಗಿದೆ. ಜೊತೆಗೆ ನಿಮ್ಮ ಗಂಡನಿಗೆ ಈ ಕುರಿತಂತೆ ಮಾಹಿತಿ ಇತ್ತ ಅಂತ ಪ್ರಶ್ನೆ ಕೇಳಿದಾಗೂ ಕೂಡ ಯಾವುದೇ ರೀತಿಯ ಇನ್ಫಾರ್ಮೇಷನನ್ನು ರನ್ಯಾ ರಾವ್ ಕೊಟ್ಟಿಲ್ಲ. ಹೀಗಾಗಿಯೇ ಸದ್ಯ 2 ಬಾರಿ ಸಮನ್ಸನ್ನು ಕೊಟ್ಟು ಜತಿನ್ ಹುಕ್ಕೇರಿ ಅವರನ್ನು ಕೂಡ ಈಗಾಗಲೇ ಎನ್ಕ್ವೈರಿ ಮಾಡಲಾಗಿದೆ. ಜತಿನ್ ಹುಕ್ಕೇರಿ ಎನ್ಕ್ವೈರಿ ಸಂದರ್ಭದಲ್ಲಿ ನಿಮ್ಮ ಕ್ರೆಡಿಟ್ ಕಾರ್ಡ್ ಬಳಕೆ ಮಾಡಿ ದುಬೈಗೆ ಹೋಗಿದ್ದಾರೆ, ಆ ಸಂದರ್ಭದಲ್ಲಿ ಸ್ಮಗಲ್ ಮಾಡಿರುವಂಥ ಸಾಧ್ಯತೆಗಳಿದೆ. ಜೊತೆಗೆ ಈ ಬಾರಿ ಹೋಗುವಂಥ ಸಂದರ್ಭದಲ್ಲೂ ಕೂಡ ನಿಮ್ಮ ಕ್ರೆಡಿಟ್ ಕಾರ್ಡ್ ಮೂಲಕ ಟಿಕೆಟನ್ನು ಬುಕ್ ಮಾಡಿದ್ದಾರೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ಇದು ಯಾವುದೂ ಕೂಡ ನನ್ನ ಗಮನಕ್ಕೆ ಬಂದಿಲ್ಲ ಅನ್ನೋ ಒಂದು ಮಾತನ್ನು ಸದ್ಯ ಜತಿನ್ ಹುಕ್ಕೇರಿ ಅವರು ಹೇಳ್ತಾ ಇದ್ದಾರೆ. ಹಾಗಾಗಿ ಈಗ ಸದ್ಯ ಗಂಡನ ಇನ್ವಾಲ್ವ್ಮೆಂಟ್ಗೆ ಸಂಬಂಧಪಟ್ಟಂತೆ ಸಾಕ್ಷ್ಯಾಧಾರಗಳನ್ನು ಹುಡುಕುವಂಥ ಕೆಲಸವನ್ನು DRI ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ರಕ್ಷತ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.